ಸರ್ ಇನ್ನೂ ಹೋಗಿಲ್ವೇನಯ್ಯ? ನಿಜ ಹೇಳ್ತೀನಿ ಸರ್, ನಮ್ಮ ದೇಶದಲ್ಲಿ ಸೀರೆ ಕೊಡುವ ಮರ್ಯಾದೆ ನಾನು ಸೀರೆ ಉಟ್ಕೊಂಡ್ ಬರ್ಬೇಕಾಯ್ತು ಅಲ್ವೇನ್ ಸರ್? ಪ್ರಯೋಜನ ಇಲ್ಲ. ಹಾಗೆ ಸಿಂಗಾಪುರ್ಗೂ ಹೋಗಿ ಬಂದ್ಬಿಡು. ಹೋಗ್ತೀನಿ ಸರ್. ಆಪರೇಷನ್ ಏನ್ ಸರ್ ನೀವು? ಡ್ರೀಮ್ ಗರ್ಲ್ ಮಿಸ್ ಸೋಪು, ನೀನು ಡ್ರೀಮ್ ಗರ್ಲೆ. ಏನ್ ಸರ್, ಮೊನ್ನೆ ಎಲ್ಲ ನೋ ಫಾದರ್ ನೋ ಮದರ್ ನೋ ಲವರ್ ಅಂತಿದ್ರಿ, ಇವತ್ತಾಗ್ಲೇ ಒಂದ್ ಸೋಪ್ ಇಟ್ಕೊಂಡ್ ಬಂದ್ಬಿಟ್ಟಿದಿರಲ್ಲ. ಸಾಕ್ ಸುಂದರೋ ತಲಹರಟೆ. ಸರ್ ನಿಮ್ಮನ್ ನೋಡಿ ಬಹಳ ಸಾಧು ಅಂತಿದ್ದೆ, ತಪ್ಪು. ತುಂಬಾ ಕಿಲಾಡಿ. ಯಾಕೋ? ಸರ್ ಒಳ್ಳೆ ಹುಡುಗಿನೇ ಹಾರಿಸಿದೀರಾ. ಅತ್ತಿಗೆ ತುಂಬಾ ಚೆನ್ನಾಗಿದ್ದಾಳೆ. ನಿಮ್ಮಿಬ್ರು ಜೋಡಿ ಹೇಳ ಮಾಡಿಸಾಗಿದೆ. ಬೇಗ ಮದುವೆ ಮಾಡ್ಕೊಂಬಿಡಿ ಸರ್. ಸರಿಪ. ಸರ್ ನಾನೇನ್ ಸಾಮಾನ್ಯ ಅಲ್ಲ ಸರ್. ಅದೇ ಸರ್, ನಮ್ಮ 5ನೇ ಮನೆ ರಾಜಾರಾಯರ ಮಗಳು ಈಗ ತಾನೇ ಕಾನ್ವೆಂಟ್ಗೆ ಹೋಗ್ತಾ ಇದ್ದಾಳೆ. ಇನ್ನು 5 ವರ್ಷ ಆಗ್ಲಿ, ಆಮೇಲೆ ನಾನು ಅವಳನ್ನ ಹಾಗೆ ತಳ್ಕೊಂಡು ಹೋಗ್ಬಿಡ್ತೀನಿ. ಏನಂತೀರಾ? ನೋಡು, ಪ್ರಳಯ ಅಂತ ಕಣಪ್ಪ, ಮನೆ ಹಾಳ ಹೇಳ್ದಾಗ ಮಾಡ್ರು ಮಾಡ್ಬಿಡ್ತಾನೆ. ಯಾವ್ದಕ್ಕೂ ರಾಜಾರಾಯರು ಹೇಳಿಟ್ಟಿರ್ಬೇಕು. ಪೋಸ್ಟ್. ನಿನ್ನ ಆರೋಗ್ಯ ಹೇಗಿದೆ? ನೋಡಿ ಬಹಳ ವರ್ಷಗಳಾಯ್ತು. ನಿನ್ನ ಮದುವೆ ಯಾವಾಗ? ನಿಜ, ನಾನೀಗ ಮದುವೆ ಮಾಡ್ಕೊಳ್ಳೇಬೇಕು. ಅಬ್ಬಾ 150 ರೂಪಾಯಿ. ದಾಮೋದರ 150 ರೂಪಾಯಿ ಸೇರಿಸಿದ್ನಿ, ಇದ್ರಲ್ಲಿ ಅಡ್ಜಸ್ಟ್ ಮಾಡೋಣವಾ? ಇದೇನ್ ಚೌಕಾಸಿ ವ್ಯಾಪಾರ ಅನ್ಕೊಂಡ್ಯಾ? ಅಲ್ಲಿ 200 ರೂಪಾಯಿ ಕೊಟ್ರೇನೆ ದರ್ಶನ ಸಿಕ್ಕೋದು. 200 ರೂಪಾಯಿ ಅಷ್ಟು ವರ್ತ್ ಇದೆಯೇನೆ ಅದಕ್ಕೆ? ಅಯ್ಯೋ ರಾವು, ಅದನ್ನ ಬಾಯಿಂದ ಹೇಳೋಕ್ಕಾಗಲ್ಲ, ಒಂದ್ಸಲ ರುಚಿ ನೋಡ್ಬೇಕಷ್ಟೇ. ಅಯ್ಯೋ ರಸಗುಲ್ಲ. ದಾಮೋದರ, ನನ್ನ ಸಂಬಳದಲ್ಲಿ ಒಂದು 50 ರೂಪಾಯಿ ಕೊಡಯ್ಯ. ಇಲ್ಲಿ ನಿನ್ನ ಅಕೌಂಟ್ ಎಲ್ಲಿದೆ? ಸಂಬಳ ಎಲ್ಲ ಸೀದಾ ನಿನ್ ಹೆಂಡತಿ ಕೈಗೆ ಹೋಗುತ್ತೆ. ಮಾವ ನಿನಗಿನ್ನ ಬರ್ಲಿಲ್ವಾ ಸಾವ? ಮಗಳನ್ನೂ ಕೊಟ್ಟು ಕೆಲಸನೂ ಕೊಡಿಸ್ತೆ, ಆದ್ರೆ ಸಂಬಳ ಮಾತ್ರ ಅವಳ ಕೈ ಸೇರೋ ಹಾಕಿ ಮಾಡ್ಬಿಟ್ಟೆ. ಇದಕ್ಕೆ ನಮ್ಮ ಯಜಮಾನ್ರು ಒಪ್ಕೊಂಡ್ಬಿಟ್ರು. ದುಡಿಮೆ ನಂದು, ಧಾರವಾಡ ಅವಳದು. ದಿನಕ್ಕೆ 3 ರೂಪಾಯಿ ಕೊಡ್ತಾಳಪ್ಪ ಬ್ಯಾಟ ಬಸ್ಗೆ ಕಾಫಿಗೆ ಅಂತ. ಈಗ ನಾನು ಬಸ್ಸಲ್ಲಿ ಬರ್ತಾ ಇಲ್ಲಪ್ಪ, ನಡ್ಕೊಂಡೇ ಬರ್ತಾ ಇದೀನಿ. ಕಾಫಿ ಕೂಡ ಕುಡಿತಾ ಇಲ್ಲಯ್ಯ. ಎಲ್ಲ ರಸಗುಲ್ಲ ಮಹಿಮೆ. ಇನ್ನು 50 ರೂಪಾಯಿಗೆ ಏನೇ ಮಾಡೋದು? ಒಂದ್ ಕೆಲಸ ಮಾಡು. ಮಾಡ್ತೀನಪ್ಪ. ಸೀದಾ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗು, ಒಂದ್ ಟೌಲ್ ಹಾಸು, ಅಮ್ಮ ತಾಯೇನು ಸಾಯಂಕಾಲದ ಹೊತ್ತಿಗೆ ಕಲೆಕ್ಷನ್ ಆದ್ರೂ ಆಗ್ಬೋದು. ದಾಮು, ಆ ರಸಗುಲ್ಲಾಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ ಕಣಯ್ಯ, ಸಿದ್ಧ. ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೆಲ್ಲಿಗೆ ಜೋರಾಗಿ ನಡೆದ್ರೆ ನೀನ್ ಸೊಂಟ ಹುಡುಕತ್ತೆ. ಈ ನೆಲ ಎಷ್ಟು ಪುಣ್ಯ ಮಾಡಿದ್ಯಪ್ಪ. ನಿನ್ನ ಕೋಮಲವಾದ ಪಾದಗಳು ಈ ನೆಲದ ಮೇಲೆ ಹ್ಯಾಕ್ಸ್ ಹೋಗ್ತಾ ಇದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಆಫೀಸ್ ಹೀಗೇ ಇರ್ಲಿ, ಶೆರ್ಲಿನೇ ಟೈಪಿಸ್ಟ್ ಆಗಿರ್ಲಿ, ಆದ್ರೆ ನಾನ್ ಮಾತ್ರ ಈ ಆಫೀಸ್ ನೆಲ ಆಗಿರ್ತೀನಿ. ಆಗ ನಿನ್ನ ಮೃದುವಾದ ಪಾದಗಳು ನನ್ನ ಮೈ ಮೇಲೆಲ್ಲ ಓಡಾಡ್ತೆ. ಅಷ್ಟೊಂದು ಆಸೆ. ಕೋಪ ಬಂತ? ಬರೀ ಕೋಪ ಬರ್ಲಿಲ್ಲ, ನಿಮ್ಮನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ. ತಲಹರಟೆ. ನೀನ್ ಕೋಪ ಮಾಡ್ಕೊಂಡ್ರು ಸರಿ, ಶಾಪ ಹಾಕಿದ್ರು ಸರಿ, ಒಟ್ನಲ್ಲಿ ನಮ್ಮಿಬ್ರಿಂದ ಚಿಕ್ಕ ಪಾಪ ಆಗ್ಬೇಕಷ್ಟೇ. ಶಟ್ ಅಪ್ ಅಂಡ್ ಗೆಟ್ ಔಟ್. ಎಸ್, ಥ್ಯಾಂಕ್ ಯು. ಇವತ್ತು ನನ್ನ ಹೆಣ್ಣು ಮಕ್ಕ ನೋಡ್ಬಿಟ್ಟೆ. ಅಯ್ಯೋ, ಥ್ಯಾಂಕ್ ಯು ಸರ್. ಹಲೋ ಮಿಸ್ ಸೋಪು, ಡ್ರೀಮ್ ಗರ್ಲ್. ಹಲೋ, ನಿಮ್ಗೋಸ್ಕರ ಊರೆಲ್ಲ ಹುಡ್ಕಾಡ್ದಿರಿ. ಇಷ್ಟು ದಿವಸ ಎಲ್ಲೋ ಬಿಟ್ಟಿದ್ರಿ ಮಿಸ್ ಸೋಪು? ನನ್ ಸೋಪ್ ಅಲ್ಲ, ನನ್ನ ಹೆಸರು ರೋಹಿಣಿ. ಓ ರೋಹಿಣಿ. ಹಾ ಮಿಸ್ ರೋಹಿಣಿ, ಅವತ್ ನೀವು ಕೊಟ್ಟು ಸೋಪ್ನ ಸ್ನಾನ ಮಾಡಿ ಆಫೀಸ್ಗೆ ಹೋದೆ. ಆಹಾ, ಮೈಯೆಲ್ಲ ಏನಂತೀರಾ, ಘಮ 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 ಘಮ. ಆಫೀಸಲ್ಲಿ ನನ್ನ ಸ್ನೇಹಿತರೆಲ್ಲ ಕೇಳಿದ್ರು, ಏನ್ ಸೆಂಟೆ ಇದು, ಚಾರ್ಲಿನ ಆಜ್ರಾನ ಅಂತ. ನಾನ್ ಹೇಳ್ದೆ, ಈ ಸೆಂಟಲ್ ಹಾಕೊಂಡ್ರು ಡ್ರೀಮ್ ಗರ್ಲ್ ಸೋಪು ಅಂತ. ತಕ್ಷಣ ಏನಾಯ್ತು ಗೊತ್ತಾ, ನನ್ನ ಸ್ನೇಹಿತರೆಲ್ಲ ರೂಮ್ ನುಗ್ಗಿ ಇದ್ಬ ಸೋಪ್ನ ಕಿತ್ಕೊಂಡು ಹೊಟ್ಟೋದ್ರು. ಈಗ ನನ್ನ ಹತ್ರ ಸೋಪ್ ಇಲ್ಲ, ದಯವಿಟ್ಟು ಅರ್ಜೆಂಟ್ ಆಗಿ ಒಂದು 10 ಸೋಪ್ ಬೇಕು, ಕೊಡ್ತೀರಾ? ಆ ಸೋಪ್ ಏನ್ ಮಾಡಿದ್ರಿ ನೀವು? ಮೈ ಹಚ್ಕೊಂಡು ಸ್ನಾನ ಮಾಡಿದೆ. ಯಾಕೆ? ಅಯ್ಯಯ್ಯ, ಅದು ಬಟ್ಟೆ ಒಗೆಯೋ ಸೋಪು. ಬಟ್ಟೆ ಒಗೆಯೋ ಸೋಪಾ? ಬಟ್ಟೆ ಒಗೆಯೋ ಸೋಪಾ? ಹಾಗಾದ್ರೆ ಯಾಕೆ ಹೇಳಿಲ್ಲ ನೀವು? ಮೇಲ್ಗಡೆ ವಾಷಿಂಗ್ ಸೋಪ್ ಅಂತ ಪ್ರಿಂಟ್ ಮಾಡಿದೆ, ಕಾಣ್ಲಿಲ್ವಾ? ನಿಮ್ಮ ಕಣ್ಣಿನ ಕಾಂತಿನಲ್ಲಿ ನನ್ ದೃಷ್ಟಿ ಮಂಕಾಗೋಗ್ಬಿಡ್ತು. ಇಟ್ಸ್ ಆಲ್ ರೈಟ್. ಈಗ ಒಂದು 10 ಸೋಪ್ ಕೊಡಿ ಪ್ಲೀಸ್. ಅಷ್ಟೊಂದು ಸೋಪ್ ತಗೊಂಡು ಏನ್ ಮಾಡ್ತೀರಾ?
ಅಂಗಡಿ ಇರ್ತೀರಾ? ಇನ್ಮೇಲೆ ಇಟ್ರಾಯ್ತು. ಈಗ 10 ಸೋಪ್ ಕುಡಿ. ನಿಮಗ್ ನಿಜವಾಗ್ಲೂ ಸೋಪ್ ಬೇಕಿದ್ರೆ ಆ ಅಂಗಡಿಲಿ ತಗೊಳ್ಳಿ. ಇಲ್ಲ ಸೇಲ್ಸ್ ಗರ್ಲ್ ಹತ್ರನೇ ತಗೋಬೇಕು ಅಂತಿದ್ರೆ ನಮ್ ಕಂಪ್ನಿಲಿ ಇಬ್ರು ನೀಗ್ರ ಹುಡುಗಿರಿದ್ದಾರೆ, ಅವ್ರ ಹತ್ರ ತಗೊಳ್ಳಿ. ಇಲ್ಲ ನೀವೇ ನಮ್ ಕಂಪ್ನಿಗೆ ಬಂದು ತಗೊಳ್ಳಿ, 2.5% ಡಿಸ್ಕೌಂಟ್ ಸಿಕ್ಕತ್ತೆ. ಹಾ ಏನಂದ್ರೆ 2.5% ಡಿಸ್ಕೌಂಟಾ ನನಗೆ? ನಾನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಏನೋ ಪಾಪ ಹುಡುಗಿ ಬಿಸ್ತಲ್ಲ ಅಲಿಯುತ್ತಲ್ಲ, ಅದು ಗೂಬೆ ಸೊಪ್ಪು ಆದ್ರೂ ಪರವಾಗಿಲ್ಲ, ನಾನೊಂದು 10 ಪೀಸ್ ತಗೊಂಡ್ರೆ ನಿಮ್ಗೆ 5 ರೂಪಾಯಿ ಆದ್ರೂ ಕಮಿಷನ್ ಸಿಗುತ್ತೆ ಅಂತ ಕನಿಕರ ತೋರಿಸಿದ್ರೆ ನೀವು ನನಗೆ ಡಿಸ್ಕೌಂಟ್ ಡಿಸ್ಕೌಂಟ್. ಮಿಸ್ಟರ್, ಏನ್ ಹೇಳ್ತಾ ಇದ್ದೀರಾ? ನಾನ್ ಕಮಿಷನ್ ತಗೊಳೋದಾ? ನಾನ್ ಯಾರು ಗೊತ್ತಾ? ಮಿಸ್ ರೋಹಿಣಿ. ನಮ್ ತಂದೆ ಯಾರು ಗೊತ್ತಾ? ನಿಮ್ ತಂದೆ ಯಾರಾದ್ರೆ ನನಗೇನು? ಬಿಗ್ ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಗೊತ್ತಾ? ಅವ್ರ ಏಕೈಕ ಪುತ್ರಿ ರೋಹಿಣಿ ದೇವಿ. ಬಿಗ್ ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವರ ಓನ್ಲಿ ಡಾಟರ್, ಒಬ್ಳೆ ಮಗಳು. ಹಾಗಾದ್ರೆ ಈ ಸೋಪು ಸೇಲು ಜಸ್ಟ್ ಹೋಪಿ. ಹಾಗೆ ಬರ್ತೀನಿ. ಬರ್ಲಾ? ಏ ಮಿಸ್ಟರ್, ಕಮ್ ಹಿಯರ್. ನೋಡು ಮಿಸ್ಟರ್, ನನ್ನ ವಿಷಯ ನಿನಗ್ ಗೊತ್ತಿಲ್ಲ. ನಮ್ಮನೆ ಕಾಂಪೌಂಡ್ ಅಲ್ಲಿ 15 ಕಾರ್ಗಳಿವೆ, ಇನ್ಕ್ಲೂಡಿಂಗ್ ಲೇಟೆಸ್ಟ್ ಬೆನ್ಸ್, ಮಾರುತಿ, ಹೋಂಡಾ. ಸಾಮಾನ್ಯ ಜನಗಳ ಜೊತೆ ಬೆರಿಬೇಕು, ಅವ್ರ ಕಷ್ಟ ಸುಖ ವಿಚಾರಿಸ್ಬೇಕು ಅಂತ ಆಟೋನಲ್ಲಿ ಬಸ್ನಲ್ಲಿ ಓಡಾಡ್ತಿದ್ರೆ ನನ್ನ ಕಮ್ಮಿ ಅಂತ ತಿಳ್ಕೊಂಡ್ಬಿಟ್ರ? ನಾನು ಮನಸ್ಸು ಮಾಡಿದ್ರೆ ನಿಮ್ಮನೆ ಪರ್ಚೇಸ್ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ಎಷ್ಟು? 25 ರೂಪಾಯಿ. ನನ್ಗೆ ಇಷ್ಟೊಂದು ಬೇಡಪ್ಪ, ಒಂದ್ 5-10 ಚಿಲ್ಲರೆ ಕೊಡು. ಆ ರೀತಿ ಕೊಡಕ್ಕಾಗಲ್ಲ, 25 ರೂಪಾಯಿ ಕೊಡಿ. ಆಗೋಲ್ವಾ? ಈಗಿನ ಕಾಲ ಡಾಕ್ಟರ್ಗೆ ಯಾರಿಗೆ ಎಷ್ಟು ರೂಪಾಯಿನ ಔಷಧಿ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ವಲ್ಲ. ನನ್ನಂಥವನಿಗೆ 5-10 ಕೊಟ್ರೆ ಸರಿ. ಆಗೋಲ್ವೇನಪ್ಪ? ಆ ರೀತಿ ಕೊಡಕ್ಕಾಗಲ್ಲ, 25 ರೂಪಾಯಿ ಕೊಟ್ರೆ ಕೊಡ್ತೀನಿ. ಸರಿಯಪ್ಪ, ನಾನು ಬರ್ತೀನಿ. ಸರ್, ಯಜಮಾನ್ರೆ, 1 ನಿಮಿಷ. ಹಲೋ, ಇಲ್ಲಿಟ್ಟಿದ್ದೀನಿ. ಓಕೆ ಯಜಮಾನ್ರೆ, ಡಾಕ್ಟ್ರು ಔಷಧಿ ಕೊಡೋದು ರೋಗ ನೋಡಿ, ಶ್ರೀಮಂತಿಕೆ ನೋಡಲ್ಲ. ಇದೇ ಔಷಧಿನ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಫ್ರೀಯಾಗಿ ಕೊಡ್ತಾರೆ. ನೀನ್ ಹೇಳೋದೇನೋ ಸರಿಯಪ್ಪ, ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿನೇನೋ ಫ್ರೀಯಾಗೆ ಕೊಡ್ತಾರೆ, ಅದು ಹೆಸರಿಗೆ. ಆ ಔಷಧಿ ಕೊಡ್ತಾನಲ್ಲ ಆ ಕಾಂಪೌಂಡರ್, ಅವನಿಗೆ ಸಮಥಿಂಗ್ ಏನಾದ್ರೂ ಕೊಡ್ಬೇಕಾಗತ್ತೆ. ನಾನ್ ಆ ಪರಿಸ್ಥಿತಿಲಿ ಇಲ್ವೇ, ಏನ್ ಮಾಡೋದು? ಯಾಕೆ ಬೇಜಾರು ಮಾಡ್ಕೋತೀರಾ? ಏನ್ ಔಷಧಿ ಅದು? ಹಾ, ನನ್ನ ಹತ್ರ ಬೇರೆ ಔಷಧಿ, ಅದು ಈ ಔಷಧಿ ಕೆಲಸನೇ ಮಾಡುತ್ತೆ. ಹೌದಾ? ಥ್ಯಾಂಕ್ ಯು. ದೇವ್ರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿಪ್ಪ. ನಾನ್ ನಿನ್ನನ್ನ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಬರ್ತೀನಿ. ನಮಸ್ಕಾರ. ಸರ್, ಬಟ್ಟೆ ತಂದೇನೋ? 3 ಶರ್ಟು 3 ಪ್ಯಾಂಟು 6 ರೂಪಾಯಿ. 6 ರೂಪಾಯಿ ತಗೋ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಲ್ಲ? ಏನೋ? ಅದೇ ನಮ್ಮ ಅತ್ತಿಗೆ ವಿಚಾರ. ಅತ್ಗೆನಾ? ಯಾವಳು ನಿಮ್ಮತ್ಗೆ? ಅದೇ ಸರ್, ಅವತ್ ಮನೆಗ್ ಕರ್ಕೊಂಬಂದು ಅಡ್ಜಸ್ಟ್ ಮಾಡ್ಕೊಳಕ್ ನೋಡ್ತಿರಲ್ಲ ಅವರು. ಏಯ್, ನಾನು ಅವಳು ಕರ್ಕೊಂಬರ್ಲಿಲ್ಲ, ಅವಳೇ ಬಂದ್ಲು. ಅವರೇ ಬಂದ್ರೇನೋ ನೀವೇ ಕರ್ಕೊಂಬಂದ್ರೇನೋ, ಒಟ್ನಲ್ಲಿ ಅವ್ರ ಬಾಡಿ ಈ ಮನೇಲಿ ಇತ್ತು ತಾನೆ. ಸರಿ ಸರಿ, ನೀವ್ ಮೊದಲು ಜಾಗ ಖಾಲಿ ಮಾಡು. ಸರ್, ಒಂದ್ ವಿಚಾರ, ಈ ವಿಷಯದಲ್ಲಿ ಮಾತ್ರ ನೀವು ತುಂಬಾ ಚುರುಕಾಗಿರ್ಬೇಕು. ಹುಡುಗಿ ನೋಡಿದ ತಕ್ಷಣ ವಯಸ್ಸು, ಮನಸ್ಸು, ಅಪ್ಪ ಅಮ್ಮ, ಊರು ಕೇರಿಯಲ್ಲಿ ತಿಳ್ಕೊಬೇಡವಾ? ಅಪ್ಪ, ಈಗ ತಾನೇ ಶುರು ಮಾಡಿದೀನಿ, ಎಲ್ಲ ನಿಧಾನವಾಗಿ ಅಭ್ಯಾಸ ಮಾಡ್ತೀನಿ. ಆದ್ರೆ ಅವ್ರ ಅಡ್ರೆಸ್ ನನಗ್ ಗೊತ್ತು, ಜಯನಗರ 3ನೇ ಬ್ಲಾಕ್. ಮನೆ ನಂಬರು? ಅದೆಲ್ಲ ಗೊತ್ತಿಲ್ಲ. ನಮ್ಮ ಮಾವನ ಅಂಗಡಿಗೆ ಇಸ್ತ್ರಿ ಮಾಡ್ಸ್ಕೊಳಕ್ ಬಂದಿದ್ರು, ನಾನ್ ನೋಡ್ದೆ. ಊರಲ್ಲೆಲ್ಲ ನಿಮ್ ಮಾವನ ಅಂಗಡಿ ಇದೆಯಾ? ಜಯನಗರದಲ್ಲಿ ಎಷ್ಟು ಬ್ಲಾಕ್ ಇದೆಯೋ ಅಲ್ಲೆಲ್ಲ ನಮ್ಮ ಮಾವನ ಅಂಗಡಿಗಳಿವೆ. ಅದಕ್ಕೆ ಅಲ್ಲಿಗೆ ಬಟ್ಟೆ ಇಸ್ತ್ರಿ ಮಾಡ್ಸ್ಕೊಳಕ್ ಬಂದಿದ್ರು. ಅವಳಾಕೋ ನಿಮ್ ಅಂಗಡಿಗೆ ಬರ್ತಾಳೆ? ಅವಳ ಮನೇಲೆ ಬೇಕಾಷ್ಟು ಜನ ಕೆಲ್ಸಗಾರರಿದ್ದಾರೆ. ಅವ್ರ ಮನೇಲಿ ಕೆಲ್ಸದವ್ರ? ಸದ್ಯ ಅವ್ರು ಬೇರೆ ಯಾರ ಮನೇಲಿ ಕೆಲಸ ಮಾಡದೇ ಇರೋದು ನಿಮ್ ಪುಣ್ಯ. ಏಯ್, ಏನೋ ಹೇಳ್ತಿದ್ಯಾ? ನಮ್ ಮಾವ ಹೇಳಿದ್ದನ್ ಹೇಳ್ತಾ ಇದೀನಿ. ಇಸ್ತ್ರಿ ಮಾಡಿಸ್ಕೊಂಡಿದ್ದ 10 ರೂಪಾಯಿನ 10 ಕಂತ ತೀರಿಸ್ತಾ ಇದಾರಂತೆ. ನನ್ನ ಹತ್ರನೇ ಡೂ ಹೊಡಿತಾ ಇದೆಯಲ್ಲ. ಕುಬೇರನ್ ಮಗಳು ಅಂತ ನಿಮ್ ಹತ್ರ ಡೂ ಪಡೆದಿರೋದು ಅವರು ಸರ್. ಏಯ್, ಕರೆಕ್ಟ್ ಅಡ್ರೆಸ್ ಕೊಡೋ. ಜಯನಗರ 3ನೇ ಬ್ಲಾಕ್ 6ನೇ ಕ್ರಾಸ್ 12ನೇ ನಂಬರ್ ಮನೆ ಮುಂದೆ ನಮ್ಮ ಮಾವನ್ ಗಾಡಿ ನಿಂತಿರುತ್ತೆ. ಅವ್ರನ್ನ ಕೇಳಿ ಹೇಳ್ತಾರೆ. ವಿಶ್ ಯು ಗುಡ್ ಲಕ್.
ಗಾಡಿ ಏನೋ ಇಲ್ಲಿದೆ, ಆದ್ರೆ ಗಾಡಿಯವನೇ ಕಾಣ್ತಾ ಇಲ್ವೇ? ಎಲ್ಲೋಗಿದ್ದಾನೆ? ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಈ ಗಾಡಿಯ ಅಲ್ಲೇ ಅಲ್ಲಪ್ಪ, ಒಬ್ರೇ ನಿಂತ್ಬಿಟ್ಟಿದಾರಲ್ಲ, ಅದು ಬಿಸಿಲ್ನಲ್ಲಿ. ಯಾರನ್ನೂ ನೋಡ್ಬೇಕಾಗಿತ್ತು ಸರ್. ಹೌದಾ? ನಮ್ಮ ಮನೆ ಇಲ್ಲೇ ಇದೆ, ಬಂದ್ ಕಾಫಿ ತಗೊಂಡೋಗಿ ಬನ್ನಿ. ಇಲ್ಲ ಸರ್, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಬಿಟ್ಟು ಬಿಡ್ತಾರ ನಿಮ್ಮನ್ನ? ಅಲ್ಲ, ನಮ್ ಬೀದಿಗೆ ಬಂದಿದ್ದೀರಿ, ನಮ್ ಮನೆಗ್ ಬರ್ತೆ ಹಾಗೆ ಹೋಗೋದುಂಟ? ಅದು ನೀವು ಕೊಟ್ಟು ಮಾತ್ರ ಎಷ್ಟು ಕೆಲಸ ಮಾಡಿದೆ. ಬನ್ನಿ ಬನ್ನಿ ಬನ್ನಿ. ಇಲ್ಲ ಸರ್, ಇನ್ನೊಂದ್ಸಲ ಬರ್ತೀನಿ. Nothing doing, nothing doing. ಬನ್ನಿ. ಸರ್,